ಹೋಮೋನಿಮ್ಸ್ ಅಂದ್ರೆ ಏನು ನೋಡಿಲಿ. ಹೋಮೋನಿಮ್ಸ್ ಆರ್ ಕಾಲ್ಡ್ ನಾನಾರ್ಥ ಪದಗಳು. ಕನ್ನಡದಲ್ಲಿ ಹೇಳೋದಾದ್ರೆ ನಾನಾರ್ಥ ಪದಗಳು. ನಾನಾರ್ಥ ಪದಗಳು ಅಂದ್ರೆ ವರ್ಡ್ಸ್ ವಿತ್ ಮಲ್ಟಿಪಲ್ ಮೀನಿಂಗ್, ಅಂದ್ರೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಕ್ಕಂತ ಸೇಮ್ ವರ್ಡ್, ಸೇಮ್ ಉಚ್ಚಾರಣೆ ಇರುತ್ತೆ, ಸೇಮ್ ಪ್ರೊನೌನ್ಸಿಯೇಷನ್ ಇರುತ್ತೆ, ಬೇರೆ ಬೇರೆ ಅರ್ಥ ಕೊಡುತ್ತೆ. ಯಾವ್ಯಾವು ನೋಡೋಣ. ನೈಲ್, ನೈಲ್ ಎರಡು ಸೇಮ್ ಅಕ್ಷರಗಳಿದೆ, ಹೌದಾ? ಯಾವ್ದಿದು? ಹಾ ನೋಡಿ, ನೈಲ್ ಅಂದ್ರೆ ಉಗುರು, ಈ ನೈಲ್ ಅಂದ್ರೆ ಮಳೆ. ಏನದು? ಮಳೆ. ನೆಕ್ಸ್ಟ್ ಇದೇನಿದು? ಇದು ನೋಡಿ, ಬ್ಯಾಟ್ ಅಂದ್ರೆ ಒಂದು ಪಕ್ಷಿ ಹೆಸರು, ಹೌದಾ? ಬ್ಯಾಟ್. ಇದು ಬ್ಯಾಟ್, ಬ್ಯಾಟ್ ಆಟ ಆಡ್ತಿರಲ್ಲ ಆ ಬ್ಯಾಟ್. ನೆಕ್ಸ್ಟ್ ಇದು ಇದು ರೈಟ್ ಅಂದ್ರೆ ನಾವು ಮಾರ್ಕ್ಸ್ ಆಗ್ತಿಲ್ಲ ರೈಟ್ ಅಂತೇಳಿ, ಅದು ರೈಟ್. ಆಮೇಲೆ ಇದು ಅಂದ್ರೆ ನಿಮ್ಮ ಬಲಭಾಗ, ರೈಟ್. ನೆಕ್ಸ್ಟ್ ಪಾಮ್, ಪ್ಲಮ್ ಅಲ್ಲ, ಪ್ಲಮ್ ಅಂದ್ರೆ ಎಲ್ ಮುಂಚಿತವಾಗಿ ಬರ್ಬೇಕು. ಪಾಮ್, PALM, ಪಾಮ್. ಪಾಮ್ ಅಂದ್ರೆ ಮರದ ಹೆಸರು. ನೆಕ್ಸ್ಟ್ ಈ ಪಾಮ್ ಅಂದ್ರೆ ಅಂಗೈ, ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಇದು ಇಲ್ಲಿ ರಿಂಗ್ ಅಂದಾಗ ಏನಾಗುತ್ತೆ? ಉಂಗುರ ಅಂತ ಬರುತ್ತೆ. ಈ ರಿಂಗ್ ಅಂದಾಗ ಏನಾಗುತ್ತೆ? ಗಡಿಯಾರದ ಶಬ್ದಕ್ಕೆ ರಿಂಗ್ ಅಂತೀವಿ. ಮೊಬೈಲ್ ಸೌಂಡ್ ಮಾಡುತ್ತಲ್ಲ, ಅದಕ್ಕೆ ರಿಂಗಿಂಗ್ ಅಂತೀವಿ, ಅದಾ ಶಬ್ದಕ್ಕೆ ರಿಂಗ್ ಅಂತಾನು ಕರಿತೀವಿ. ನೆಕ್ಸ್ಟ್ ಲಾಸ್ಟ್ ಬ್ಯಾಂಡ್, ಏನಿದೆ ಇಲ್ಲಿ, ಹೌದಾ? ಸೊ ಬ್ಯಾಂಡ್, ಇದು ಬ್ಯಾಂಡ್. ಬ್ಯಾಂಡ್ ಅಂದ್ರೆ ಈ ಡ್ರಮ್ ಬರ್ಸಿರ್ತಾರಲ್ಲ, ಮ್ಯೂಸಿಕ್ ಮಾಡ್ತಾರಲ್ಲ, ಅವರಿಗೂ ನಾವು ಬ್ಯಾಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನ ಹುಡುಗಿಯರ್ ಹಾಕೊಂತಾರಲ್ಲ, ಹೇರ್ ಬ್ಯಾಂಡ್, ಹೇರ್ ಬ್ಯಾಂಡ್, ಅದನ್ನ ಬ್ಯಾಂಡ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದಕ್ಕೆ?